ಗೈಸ್ ನೀವೇ ಯೋಚನೆ ಮಾಡಿ, ಈ ಸಂಘ ಅಂದರೆ ಸಂಘ ಅಂತಲೇ ಕರೆಯೋದು ಅವನು ಧ್ರುವನ್ನ, ಆ ಕಡೆ ಈ ಕಡೆ ಆಟಾಡ್ತಾವನಲ್ಲ ಅವನ್ನ ನಾವು ಹಂಗೆ ಕರೆಯೋದು. ಇವನು ಏನಂದರೆ ಒಂದು 3 ವಾರ ಮಲ್ಲಮ್ಮ ಬೇಕಿತ್ತು, ಮಲ್ಲಮ್ಮ ಒಂಚೂರು ಡೌನ್ ಆದಮೇಲೆ ರಕ್ಷಿತಾ ಬೇಕಿತ್ತು, ಇವಾಗ ಹೋಗ್ಬಿಟ್ಟು ಅಶ್ವಿನಿ ಬಕೆಟ್ ಹಿಡಿತಾವನೆ. ನಿಮಗೂ ಗೊತ್ತು ಅದು ಬಕೆಟ್ ಹಿಡಿತಾ ಇರೋದು. ಹೋಗಿ ಗಿಲ್ಲಿನ ಕೆಣಕ್ತಾವನು ಹೋಗಿ ಎಂತಕ್ಕೆ ಅಂತೇಳಿ ಗಿಲ್ಲಿ ಈ ವಾರ ಫುಲ್ಲು ಎಂಟರ್ಟೈನ್ಮೆಂಟ್ ಕೊಟ್ಟವನೆ. ನಿಮಗೆ ಅನಿಸ್ತಾ ಇರುತ್ತೆ ಎಷ್ಟು ಲೈವಲ್ಲಿ ನೋಡಿ ನೀವು, ಲೈವಲ್ಲಿ ಸಖತ್ ಎಂಟರ್ಟೈನ್ಮೆಂಟ್ ಕೊಡ್ತಾವನೆ. ಬಟ್ ಇವರು ಎಲ್ಲ ಗಿಲ್ಲಿನ ಟಾರ್ಗೆಟ್ ಮಾಡ್ತಾವ್ರೆ. ಹೆಂಗೆ ಅಂದರೆ ಅಶ್ವಿನಿ ಒಂಚೂರು ಬೆಂಕಿ ಹಚ್ಕೊಡ್ತಾರೆ, ಇವ್ರು ದಗ ಅಂತ ಉರಿತಾರೆ ಯಾರೋ ಧ್ರುವ. ಇವನು ಆಡ್ತಾ ಇರೋದೇ ಫೇಕು. ಅದರಲ್ಲಿ ಈ ವಾರ ಪಕ್ಕ ಹೋಯ್ತಾನೆ ಮನೆಗೆ, ಅದು ಅವನಿಗೆ ಗೊತ್ತು. ಇವಾಗ ಗಿಲ್ಲಿ ಮೇಲೆ ಎದ್ಬಿಟ್ರೆ ನಾನು ಸೇವ್ ಆಗ್ಬಿಡ್ತೀನಿ, ಅದೆಲ್ಲ ಫೇಕು. ಯಾಕಂದರೆ ಆಳೆ ಗಿಲ್ಲಿ ಓಟ್ ಹಾಕೋ ಆಯಿತು, ಪಕ್ಕ ಮೊದಲನೇ ಸರಿ ಬಂದು ಗಿಲ್ಲಿನೇ ಸೇವ್ ಆಗೋದು. ನೀನು ಪಕ್ಕ ಮನೆಗೆ ಹೋಯ್ತೀವಿ ಈ ಸಲ, ಯಾಕಂದರೆ ಅವ್ರು ರಿಷಿ ಸೇವ್ ಆಗ್ಬಿಟ್ಲು. ರಿಷಿ ಏನಾರು ಇದ್ರೆ ಪಕ್ಕ ನೀನು ಸೇವ್ ಆಗ್ತಿದ್ದೆ, ರಿಷಿ ಸೇವ್ ಆಗ್ಬಿಟ್ಟವಳೆ, ನೀನು ಪಕ್ಕ ಮನೆಗೆ ಹೋಯ್ತೀವಿ ಇವತ್ತು ಈ ವಾರ. ನಿಮಗೂ ಹಿಂಗೆ ಅನ್ಸ್ತಿರುತ್ತಲ್ವ ಗೈಸ್? ನಿಮಗೂ ಹಿಂಗೆ ಅನ್ಸಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.